ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್, ಜಾಸ್ತಿ ವೇಸ್ಟ್ ಮಾಡೋದೇ ಬೇಡ ಟೈಮ್. ಬೇಗ ಬೇಗ ತೋರಿಸ್ತೀನಿ ರೆಸಿಪಿ. ನೋಡಿ, ನಾನು ಬೇಗ ಮಾಡುವಂಥ ಒಂದು ಬೇಳೆ ಮತ್ತು ಬೀನ್ಸ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬೇಗ ಬೇಗ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್, ನಾನು ಒಂದು ಕುಕ್ಕರಲ್ಲಿ ನೋಡಿ ಬೇಳೆ ಮತ್ತು ಬೀನ್ಸು ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಬಟ್ಲು ಬೇಳೆ ಇದೆ, ಟೊಮೊಟೊ 2-3 ಮತ್ತು ಒಂದು ಈರುಳ್ಳಿ ಇದೆ. ಇದನ್ನು ಚೆನ್ನಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ಈ ರೀತಿ ಬೇಗ 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 ಅಂದರೆ ಬೇಗ ಬೇಗ ಆಗುತ್ತೆ. ನೋಡಿ, ಒಂದು ಒಲೆ ಹಚ್ಚಿಬಿಟ್ಟು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರಿಗೆ ಡೈರೆಕ್ಟಾಗಿ ನಾನು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ನಾನು ಸ್ವಲ್ಪ ಸಾಸಿವೆ ಕೂಡ ಹಾಕ್ತೀನಿ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ ನೋಡಿ. ಸಾಸಿವೆ ಹಾಕಿಬಿಟ್ಟು ಚೆನ್ನಾಗಿ ಸಿಡಿಯುತ್ತಲ್ವ. ಚೆನ್ನಾಗಿ ಸಿಡಿತಿದ್ದಾಗೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಬಾಡಿಸ್ಕೊಂಡ ತಕ್ಷಣ ಕರಿಬೇವು, ಕೊತ್ತಂಬರಿ ಹಾಕ್ಕೊಳ್ಳಿ. ನಾನು ಆಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ಟೊಮೊಟೊ, ಹೆಚ್ಚಿರುವ ಟೊಮೊಟೊ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಮಾಡೋದ್ರಿಂದ ಬೇಗ ಆಗುತ್ತೆ. ಮತ್ತು ಬೇಯಿಸಿ ನಾವು ಒಗ್ಗರಣೆ ಮಾಡಿ ಬೇರೆ ಪಾತ್ರೆಗೆ ಹಾಕೋಕ್ಕಿಂತ ಈಗ ಡೈರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿದ್ಬಿಟ್ಟು ಮತ್ತು ಉದ್ದಕ್ಕೆ ಹೆಚ್ಚಿರುವಂಥ ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕ್ತಾಯಿದ್ದೀನಿ ಕುಕ್ಕರಿಗೆ. ನೋಡಿ, ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಫ್ರೆಂಡ್. ಒಂದು ಸಲ ಚೆನ್ನಾಗಿರುತ್ತೆ, ನಿಮಗೂ ಕೂಡ ಗೊತ್ತಾಗುತ್ತೆ ಯಾವುದು ಈಸಿ ಬೇಕಲ್ವ. ನಮಗೆ ಹೆಣ್ಮಕ್ಳಿಗೆ ಬೇಗ ಬೇಗ ಆಗಬೇಕು ಅಂತ ನಾವು ಕೂಡ ಅನ್ಕೊತಾ ಇರ್ತೀವಲ್ವ. ಆ ಟೈಮಲ್ಲಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಮತ್ತು ನಾನು ನೀರು ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಎಲ್ಲ ಸೇರಿಸ್ಬಿಟ್ಟು ನೋಡಿ, ಮನೆಯಲ್ಲೇ ಮಾಡಿರುವಂಥ ಇದು ಸಾಂಬಾರು ಪುಡಿ ನಾನು ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿಗೆ, ಅನ್ನಕ್ಕೆ ಸ್ವಲ್ಪ ತೆಳ್ಳಗಿರ್ಬೇಕಲ್ವ, ಅದಕ್ಕೆ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ. ಈ ರೀತಿ ಹಾಕಿಬಿಟ್ಟು ಕುಕ್ಕರ್ ಬಾಯನ್ನು ಮುಚ್ಚಿಬಿಡಿ. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿನೂ ಹಾಕ್ಕೋಬೇಡಿ, ಕಮ್ಮಿನೂ ಹಾಕ್ಕೋಬೇಡಿ. ಅಷ್ಟು ಹಾಕ್ಬಿಟ್ಟು ಈ ರೀತಿ ಕುಕ್ಕರನ್ನು ಕ್ಲೋಸ್ ಮಾಡಿ. ಕುಕ್ಕರನ್ನು ಕ್ಲೋಸ್ ಮಾಡಿ 3 ವಿಸಲನ್ನು ಹೊಡೆಸ್ಕೊಳ್ಳಿ. 3 ವಿಸಲ್ಲಾದರೆ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಚೆನ್ನಾಗಾಗಿರುತ್ತೆ. ನೋಡಿ, ಈಗ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನನಗೆ ಇಷ್ಟು ಸಾಕು. ತೆಳ್ಳಗೂ ಅಲ್ಲ, ಗಟ್ಟಿಗೂ ಅಲ್ಲ, ಒಂದು ಮೀಡಿಯಮಲ್ಲಿ ನಾನು ಸಾಂಬಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ಒಂದು ಸಲ, ನೋಡಿ ಹೇಗಿರುತ್ತೆ ಅಂತ. ಓಕೆ ಫ್ರೆಂಡ್, ಮತ್ತು ಒಂದು ಸೈಡಲ್ಲಿ ಅನ್ನನೂ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ಬಿಸಿ ಅನ್ನನೇ. ನೋಡಿ, ಬಿಸಿ ಬಿಸಿ ಅನ್ನ, ಬಿಸಿ ಸಾಂಬಾರು, ಸೈಡಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ, ಹಾಗೆಯೇ ಹಪ್ಪಳ ಇದ್ದರೂ ಕೂಡ ನಡೆಯುತ್ತೆ. ನನ್ನಲ್ಲಿ ಹಪ್ಪಳ ಇಲ್ವಲ್ಲ, ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಟೇಸ್ಟು ಕೂಡ ಅಷ್ಟೇ ಟೇಸ್ಟಾಗಿದೆ. ಒಂದು ಸಲ ಮಾಡಿ ಫ್ರೆಂಡ್, ನಿಮಗೆ ಗೊತ್ತಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟು, ಲೈಕು, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.